ಅರಸರುಗಳ 2ನೆಯ ಗ್ರಂಥದಿಂದ ವಾಚನ. ಅಧ್ಯಾಯ 11, ವಚನಗಳು 1-4, 9-18 ಹಾಗೂ 20. ಅಹಜ್ಯನು ಮರಣ ಹೊಂದಿದನೆಂಬುದನ್ನು ಅವನ ತಾಯಿ ಅತಲ್ಯಳು ಕೇಳಿದಾಗ ರಾಜಸಂತಾನದವರನ್ನೆಲ್ಲ ಬೇಗನೆ ಸಂಹರಿಸಿಬಿಟ್ಟಳು. ಆದರೆ ಅರಸ ಯೆಹೋರಾಮನ ಮಗಳು ಅಹಜ್ಯನ ತಂಗಿಯೂ ಆದ ಯೆಹೋಷೆಬ ಎಂಬಾಕೆ ಯಾರಿಗೂ ತಿಳಿಯದಂತೆ ತನ್ನ ಅಣ್ಣನ ಮಗ ಯೆಹೋವಾಷನನ್ನು ಹತವಾಗುವುದಕ್ಕಿದ್ದ ರಾಜಪುತ್ರರ ಮಧ್ಯೆಯಿಂದ ಅವನ ದಾದಿಯೊಡನೆ ತೆಗೆದುಕೊಂಡು ಹೋಗಿ ಮಲಗುವ ಕೋಣೆಯಲ್ಲಿ ಅಡಗಿಸಿಬಿಟ್ಟಳು. ಹೀಗೆ ಅವನು ಅತಲ್ಯಳಿಂದ ಹತವಾಗದೆ ತಪ್ಪಿಸಿಕೊಂಡು ಅದು 6 ವರ್ಷಗಳವರೆಗೂ ಯೆಹೋಷೆಬಳೊಡನೆ ಗುಪ್ತವಾಗಿ ಸರ್ವೇಶ್ವರನೊಡನೆ ಆಲಯದಲ್ಲಿದ್ದನು. ಆ 6 ವರ್ಷಗಳಲ್ಲಿ ಅತಲ್ಯಳೇ ನಾಡನ್ನು ಆಳುತ್ತಿದ್ದಳು. 7ನೆಯ ವರ್ಷದಲ್ಲಿ ಯಾಜಕನಾದ ಯೆಹೋಯಾದಾವನು ಕಾರಿ ಎಂಬ ಸಿಪಾಯಿಗಳ ಮತ್ತು ಕಾವಲು ದಂಡಿನವರ ಶತಾಧಿಪತಿಗಳನ್ನು ತನ್ನ ಹತ್ತಿರ ಸರ್ವೇಶ್ವರನ ಆಲಯಕ್ಕೆ ಕರೆಯಿಸಿದನು. ಅಲ್ಲಿ ಅವನು ಅವರ ಸಂಗಡ ಸಂಪೂರ್ಣ ಪೂರ್ವಕವಾದ ಒಪ್ಪಂದವನ್ನು ಮಾಡಿಕೊಂಡ ನಂತರ ರಾಜಕುಮಾರನನ್ನು ತೋರಿಸಿದನು. ಯಾಜಕನಾದ ಯೆಹೋಯಾದಾವನು ಆಜ್ಞಾಪಿಸಿದಂತೆ ಶತಾಧಿಪತಿಗಳು ಸಬ್ಬತ್ ದಿನದಲ್ಲಿ ಮನೆಗೆ ಹೋಗತಕ್ಕ ಮತ್ತು ಕಾಯುವುದಕ್ಕಾಗಿ ಬರತಕ್ಕ ಸಿಪಾಯಿಗಳನ್ನು ಕರೆದುಕೊಂಡು ಅವರ ಬಳಿಗೆ ಬಂದರು. ಅವನು ಆ ಶತಾಧಿಪತಿಗಳಿಗೆ ಸರ್ವೇಶ್ವರನ ಆಲಯದಲ್ಲಿ ಇಡಲಾಗಿದ್ದ ದಾವೀದನ ಬರ್ಜಿಯನ್ನು ಗುರಾಣಿಯನ್ನು ಕೊಟ್ಟನು. ಕಾವಲು ದಂಡಿನವರು ಆಯುಧ ಹಿಡಿದುಕೊಂಡು ಅರಸನನ್ನು ಕಾಯುವುದಕ್ಕಾಗಿ ದೇವಾಲಯದ ದಕ್ಷಿಣ ದಿಕ್ಕಿನ ಮೂಲೆಯಿಂದ ಬಲಿಪೀಠದವರೆಗೂ ಅಲ್ಲಿಂದ ಉತ್ತರ ದಿಕ್ಕಿನ ಮೂಲೆಯವರೆಗೂ ಸಾಲಾಗಿ ನಿಂತರು. ಯೆಹೋಯಾದಾವನು ರಾಜಪುತ್ರರನ್ನು ಹೊರಗೆ ತೆಗೆದುಕೊಂಡು ಬಂದು ಅವನ ತಲೆಯ ಮೇಲೆ ಕಿರೀಟವನ್ನಿಟ್ಟು ಕೈಗೆ ಧರ್ಮಶಾಸ್ತ್ರವನ್ನು ಕೊಟ್ಟು ಅವನಿಗೆ ರಾಜ್ಯಾಭಿಷೇಕ ಮಾಡಿದನು. ಕೂಡಲೇ ಜನರು ಚಪ್ಪಾಳೆ ಹೊಡೆದು ಅರಸನು ಚಿರಂಜೀವಿಯಾಗಿರಲಿ ಎಂದು ಜಯಕಾರ ಮಾಡಿದರು. ಅತಲ್ಯಳು ಕಾವಲು ದಂಡಿನವರ ಮತ್ತು ಇತರ ಜನರ ಗದ್ದಲವನ್ನು ಕೇಳಿ ಅವರು ಕೂಡಿದ್ದ ಸರ್ವೇಶ್ವರನ ಆಲಯಕ್ಕೆ ಬಂದಳು. ಅಲ್ಲಿ ಅರಸನು ಪದ್ಧತಿಯ ಪ್ರಕಾರ ಸ್ತಂಭದ ಬಳಿಯಲ್ಲಿ ನಿಂತಿದ್ದನು. ಅಧಿಪತಿಗಳು ತುತ್ತೂರಿಗಳನ್ನು ಊದುವವರು ಅರಸನ ಹತ್ತಿರ ಇದ್ದರು. ಜನಸಾಮಾನ್ಯರೆಲ್ಲರೂ ಸಂತೋಷದಿಂದ ಕೊಂಬೂದುತ್ತಿದ್ದರು. ಇದನ್ನು ಕಂಡ ಕೂಡಲೇ ಆಕೆ ಕೋಪದಿಂದ ಬಟ್ಟೆಗಳನ್ನು ಹರಿದುಕೊಂಡು ದ್ರೋಹ ದ್ರೋಹ ಎಂದು ಕೂಗಿದಳು. ಆಗ ಯಾಜಕನಾದ ಯೆಹೋಯಾದಾವನು ಸೇನಾನಿಗಳಾದ ಶತಾಧಿಪತಿಗಳಿಗೆ, ಈಕೆಯನ್ನು ಸರ್ವೇಶ್ವರನ ಆಲಯದಲ್ಲಿ ಕೊಲ್ಲಬೇಡಿ. 2 ಸಾಲು ಸಿಪಾಯಿಗಳು ಈಕೆಯನ್ನು ನಡುವೆ ಮಾಡಿ ಹೊರಗೆ ಕರೆದುಕೊಂಡು ಹೋಗಲಿ ಮತ್ತು ಈಕೆಯನ್ನು ಹಿಂಬಾಲಿಸುವಂಥವರನ್ನು ಕತ್ತಿಯಿಂದ ಕೊಲ್ಲಿರಿ ಎಂದು ಆಜ್ಞಾಪಿಸಿದನು. ಅವರು ಆಕೆಯನ್ನು ಹಿಡಿದು ಕುದುರೆಗಳ ಬಾಗಿಲಿನಿಂದ ಅರಮನೆಗೆ ಒಯ್ದು ಅಲ್ಲಿ ಹತಿಸಿದರು. ಅನಂತರ ಯೆಹೋಯಾದಾವನ ಪ್ರೇರಣೆಯಿಂದ ಅರಸನು ಪ್ರಜೆಗಳು ತಾವು ಸರ್ವೇಶ್ವರನ ಪ್ರಜೆಗಳಾಗಿರುವುದಾಗಿ ಪ್ರಮಾಣ ಮಾಡಿದರು. ಇದಲ್ಲದೆ ರಾಜನಿಗೂ ಪ್ರಜೆಗಳಿಗೂ ಒಂದು ಒಪ್ಪಂದವಾಯಿತು. ಯಹೂದ್ಯರೆಲ್ಲರೂ ಬಾಳ್ ದೇವತೆಯ ದೇವಸ್ಥಾನಕ್ಕೆ ಹೋಗಿ ಬಾಳನ ಪೂಜಾರಿಯಾದ ಮತ್ತಾನನನ್ನು ಪೀಠಗಳ ಮುಂದೆಯೇ ಕೊಂದು ಆ ದೇವಸ್ಥಾನವನ್ನು ಅದರಲ್ಲಿದ್ದ ಪೀಠ ಹಾಗೂ ವಿಗ್ರಹಗಳನ್ನು ಸಂಪೂರ್ಣವಾಗಿ ಹಾಳು ಮಾಡಿದರು. ಯೆಹೋಯಾದಾವನು ದೇವಾಲಯಕ್ಕೆ ಕಾವಲಿಟ್ಟನು. ನಾಡಿನವರೆಲ್ಲರೂ ಬಹಳವಾಗಿ ಸಂತೋಷಪಟ್ಟರು. ಪಟ್ಟಣದಲ್ಲಿ ಶಾಂತಿ ಇತ್ತು. ಅತಲ್ಯಳನ್ನು ಅರಮನೆಯಲ್ಲೇ ಕತ್ತಿಯಿಂದ ಸಂಹರಿಸಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಆರಿಸಿಕೊಂಡಿಹನು ಪ್ರಭು ಸಿಯೋನ್ ನಗರವನು. ದಾವೀದನಿಗೆ ಪ್ರಭು ಆನೆ ಇಟ್ಟು ಇಂತೆಂದ, ಆನೆ ಇಟ್ಟು ಕೊಟ್ಟ ಮಾತಿಗೆ ತಪ್ಪಲರ ನಾಥ. ನಿನ್ನ ಸಿಂಹಾಸನದಲ್ಲಿ ಕೂರಿಸುವೆನು ನಿನ್ನ ತನುಜನೊಬ್ಬನನ್ನು. ಶ್ಲೋಕ. ಆರಿಸಿಕೊಂಡಿಹನು ಪ್ರಭು ಸಿಯೋನ್ ನಗರವನು. ನನ್ನ ನೇಮ ನಿಯಮಗಳನ್ನು ನಿನ್ನ ಮಕ್ಕಳು ಅನುಸರಿಸುವರಾದರೆ
ಕೂರುವರು ಸದಾಕಾಲ ಅವರ ಮಕ್ಕಳು ನಿನ್ನ ಸಿಂಹಾಸನದ ಮೇಲೆ. ಶ್ಲೋಕ. ಆರಿಸಿಕೊಂಡಿಹನು ಪ್ರಭು ಸಿಯೋನ್ ನಗರವನು. ಆರಿಸಿಕೊಂಡಿಹನು ಪ್ರಭು ಸಿಯೋನ್ ನಗರವನು, ಅಪೇಕ್ಷಿಸಿಹನು ತನ್ನ ನಿವಾಸಕ್ಕಾಗಿ ಅದನ್ನು. ಎಂದೆಂದಿಗೂ ಇದೇ ನನ್ನ ನಿವಾಸ, ಇರುವೆನೆಲ್ಲೇ ಇದು ನನ್ನ ಅಭಿಲಾಷ. ಶ್ಲೋಕ. ಆರಿಸಿಕೊಂಡಿಹನು ಪ್ರಭು ಸಿಯೋನ್ ನಗರವನು. ಕೊಂಡೊಂದು ಮುಡುವಂತೆ ಮಾಡುವೆ ದಾವೀದನಿಗೆಲ್ಲೆ, ನಂದ ದೀಪ ಬೆಳಗುವಂತೆ ಮಾಡುವೆ ನನ್ನ ಅಭಿಷಿಕ್ತನಿಗೆಲ್ಲೆ. ತೊಡಿಸುವೆನು ಅವನ ವೈರಿಗಳಿಗೆ ಲಜ್ಜ ಕವಚವನ್ನು, ಮೂಡಿಸುವೆನು ಅವನಿಗಾದರೂ ಪ್ರಜ್ವಲ ಕಿರೀಟವನ್ನು. ಶ್ಲೋಕ. ಆರಿಸಿಕೊಂಡಿಹೆನು ಪ್ರಭು ಸಿಯೋನ್ ನಗರವನು. ಘೋಷಣೆ. ಅಲೆಲುಯ ಅಲೆಲುಯ, ಮಾರ್ಗವೂ ಸತ್ಯವೂ ಜೀವವೂ ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು. ಅಲೆಲುಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಇಹಲೋಕದಲ್ಲಿ ಆಸ್ತಿಪಾಸ್ತಿಯನ್ನು ಶೇಖರಿಸಿಡಬೇಡಿ. ಇಲ್ಲಿ ತುಕ್ಕು ಹಿಡಿದೀತು, ನುಸಿ ಹೊಡೆದೀತು, ಕಳ್ಳರು ಕಣ್ಣ ಕೊರೆದು ಕದ್ದಾರು. ನಿಮ್ಮ ಆಸ್ತಿಯನ್ನು ಸ್ವರ್ಗದಲ್ಲಿ ಕೂಡಿಸಿಡಿ. ಅಲ್ಲಿ ತುಕ್ಕು ಹಿಡಿಯದು, ನುಸಿ ಹೊಡೆಯದು, ಕಳ್ಳರು ಕಣ್ಣ ಕೊರೆದು ಕದಿಯರು. ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಹೃದಯ. ಕಣ್ಣೇ ದೇಹಕ್ಕೆ ದೀಪ. ನಿನ್ನ ಕಣ್ಣು ಸರಿಯಾಗಿದ್ದರೆ ದೇಹವೆಲ್ಲ ಕಾಂತಿಮಯವಾಗುವುದು. ಅದು ಕೆಟ್ಟಿದ್ದರೆ ನಿನ್ನ ದೇಹವೆಲ್ಲ ಕತ್ತಲೆಮಯವಾಗುವುದು. ನಿನ್ನೊಳಗಿರುವ ಬೆಳಕೇ ಕತ್ತಲೆಯಾದಲ್ಲಿ ಅದೆಂತಹ ಕರಾಳ ಕತ್ತಲೆಯಾಗಿರಬಹುದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ನಾವು ಸುಖ ಸಂತೋಷದಿಂದ ಬಾಳಬೇಕಾದರೆ ಸಂಪಾದನೆ ಬಲು ಮುಖ್ಯ. ಮತ್ತು ನಮ್ಮ ಸಂಪಾದನೆಯಲ್ಲಿ ಒಂದು ಭಾಗವನ್ನು ಭವಿಷ್ಯದ ಕೆಲಸ ಕಾರ್ಯಗಳಿಗೆ ಶೇಖರಣೆ ಮಾಡಿ ವಿವಿಧ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದು ಕೂಡ ಮುಖ್ಯ. ನಮಗೆ ಬೇಕಾದಷ್ಟು ಹಣ, ಬ್ಯಾಂಕ್ ಬ್ಯಾಲೆನ್ಸ್, ಒಡವೆ, ಬಂಗಾರವನ್ನು ನಾವು ಗಳಿಸಲೇಬೇಕು. ಅದಿಲ್ಲದೆ ಇದ್ದರೆ ನಮ್ಮ ದಿನನಿತ್ಯದ ಬಾಳು ಸಾಗದು. ಆಸೆ ಪ್ರತಿಯೊಬ್ಬರಿಗೂ ಇದೆ, ಆದರೆ ದುರಾಸೆ ಇರಕೂಡದು. ಯಾಕೆಂದರೆ ದುರಾಸೆಯೇ ದುಃಖಕ್ಕೆ ಮೂಲ ಕಾರಣ. ಆದುದರಿಂದ ತನಗೆ ಎಷ್ಟು ಬೇಕು ಅಷ್ಟೇ ಇದ್ದರೆ ಅದು ನೆಮ್ಮದಿಯ ಜೀವನ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಹೇಳುವುದೇನೆಂದರೆ, ಇಹಲೋಕದ ಆಸ್ತಿಪಾಸ್ತಿಯನ್ನು ಸಂಪಾದನೆ ಮಾಡುವುದರಲ್ಲಿ ಅತ್ಯುತ್ತಮವಾದ ಬಟ್ಟೆ ಬರೆ ಖರೀದಿಸಿ ಅದನ್ನು ಸುಮ್ಮನೆ ಕಪಾಟುಗಳಲ್ಲಿ ಶೇಖರಿಸಿ ಇಟ್ಟರೆ ಅದಕ್ಕೆ ನುಸಿ ಹಿಡಿದು ತುಕ್ಕು ಹಿಡಿದು ಅದು ನಾಶವಾಗಿ ಹೋಗುವುದು ಖಂಡಿತ. ನಮ್ಮ ಆಸ್ತಿ ಹಾಗೂ ಶೇಖರಿಸಿ ಇಟ್ಟ ನಿಧಿ ನಮ್ಮನ್ನು ಸ್ವರ್ಗಲೋಕದೆಡೆಗೆ ಕೊಂಡೊಯ್ಯಬೇಕೇ ಹೊರತು ಅದು ಸ್ವರ್ಗಲೋಕದ ದಾರಿಗೆ ಮುಳುವಾಗಿ ದಾರಿಯನ್ನು ಮುಚ್ಚಬಾರದು. ಆದುದರಿಂದ ನಾವು ಗಳಿಸಿದ ಆಸ್ತಿ, ಬೆಳ್ಳಿ, ಬಂಗಾರ, ಬ್ಯಾಂಕ್ ಬ್ಯಾಲೆನ್ಸ್, ಹೊಲ, ಮನೆ, ಎಸ್ಟೇಟ್ ಇವೆಲ್ಲವೂ ನಮ್ಮೊಂದಿಗೆ ಸ್ವರ್ಗಲೋಕಕ್ಕೆ ಬರುವಂತೆ ನಾವು ಅದನ್ನು ನೋಡಿಕೊಳ್ಳಬೇಕು. ನಮ್ಮ ನಿಧಿ ಸ್ವರ್ಗಲೋಕದಲ್ಲಿ ಠೇವಣಿ ಇಡಬೇಕು. ಇದು ಹೇಗೆ ಸಾಧ್ಯ? ಉದಾಹರಣೆಗೆ, ನಾವು ಭಾರತ ದೇಶದಿಂದ ಹೊರ ದೇಶಕ್ಕೆ ಪಯಣ ಬೆಳೆಸಿ ಹೋದರೆ ಅಲ್ಲಿ ನಮ್ಮ ರೂಪಾಯಿ ನೋಟು ಕೆಲಸಕ್ಕೆ ಬರಲ್ಲ. ಯುರೋಪಿಗೆ ಹೋದರೆ ಯುರೋಪಿನಲ್ಲಿ ನಮ್ಮ ರೂಪಾಯಿಯನ್ನು ನಾವು ಯೂರೋಗೆ ವಿನಿಮಯ ಮಾಡಿಕೊಳ್ಳಬೇಕು. ಇಂಗ್ಲೆಂಡಿಗೆ ಹೋದರೆ ಅದನ್ನು ಪೌಂಡ್ಗೆ, ಅಮೆರಿಕದಲ್ಲಿ ಡಾಲರಿಗೆ ವಿನಿಮಯ ಮಾಡಿದಾಗ ಮಾತ್ರ ಅದು ಕೆಲಸಕ್ಕೆ ಬರುವುದು. ಆಗ ಮಾತ್ರ ನಾವು ಅಲ್ಲಿ ನೆಮ್ಮದಿಯಿಂದ ಬದುಕಲು ಸಾಧ್ಯ. ಅದೇ ರೀತಿ ಇಹಲೋಕದಲ್ಲಿ ಗಳಿಸಿದ ಆಸ್ತಿಯನ್ನು ನಾವು ಸ್ವರ್ಗಲೋಕದ ಆಸ್ತಿಯನ್ನಾಗಿ ವಿನಿಮಯ ಮಾಡಿಕೊಳ್ಳಬೇಕು. ಇದು ಬಹಳ ಸುಲಭ. ಹೇಗೆಂದರೆ ನಾವು ಉದಾರಿಗಳಾಗಬೇಕು,
ಕೊಡುಗೈ ದಾನಿಗಳಾಗಬೇಕು. ಬಡವರ, ನಿರ್ಗತಿಗರ, ಅಗತ್ಯದಲ್ಲಿದ್ದವರ ಸಹಾಯಕ್ಕೆ ಬರಬೇಕು. ನಾವು ಗಳಿಸಿದ ಸಂಪಾದನೆಯಲ್ಲಿ ಸ್ವಲ್ಪ ಭಾಗವನ್ನು, ನಮ್ಮ ವ್ಯವಹಾರದ ಲಾಭಾಂಶದಲ್ಲಿ ಒಂದು ಭಾಗವನ್ನು ಇತರರಿಗೆ ವ್ಯಯ ಮಾಡಿದಾಗ ನಮ್ಮ ಇಹಲೋಕದ ಆಸ್ತಿ ಸ್ವರ್ಗಲೋಕದ ಆಸ್ತಿಯಾಗಿ ವಿನಿಮಯಗೊಳ್ಳುತ್ತದೆ. ಆದುದರಿಂದ ಪ್ರಿಯರೇ, ನಮ್ಮ ನಿಧಿ ಸ್ವರ್ಗಲೋಕದ ನಿಧಿಯಾಗಿ ವಿನಿಮಯಗೊಳ್ಳಬೇಕು. ಆಗ ನಮ್ಮ ಹೃದಯ ಅಲ್ಲಿರುವುದು. ನಮ್ಮ ಹೃದಯ ಎಲ್ಲಿದೆಯೋ ಅಲ್ಲಿಯೇ ನಾವಿರುತ್ತೇವೆ. ಹೀಗಿರುವಾಗ ನಾವೇನು ಮಾಡಬೇಕು? ಸಂತ ಸ್ನಾನಿಕ ಯೋಹಾನರ ಮಾತನ್ನು ಆಲಿಸೋಣ. ನಿಮ್ಮಲ್ಲಿ 2 ಅಂಗಿಗಳಿದ್ದರೆ ಒಂದನ್ನು ಏನೂ ಇಲ್ಲದವನಿಗೆ ಕೊಡಿ. ಅಂತೆಯೇ ಆಹಾರ ಉಳ್ಳವನು ಇಲ್ಲದವನೊಂದಿಗೆ ಹಂಚಿಕೊಳ್ಳಲಿ. ಲೂಕ ಅಧ್ಯಾಯ 3 ವಚನ 11. ಹೌದು ಪ್ರಿಯರೇ, ಇಂದು ನಮ್ಮ ಬಟ್ಟೆಗಳನ್ನು, ಡ್ರೆಸ್ಗಳನ್ನು ಇಟ್ಟ ಕಪಾಟುಗಳನ್ನು ತೆರೆದು ನೋಡೋಣ. ಅಲ್ಲಿರುವ ಅಂಗಿ ಅಥವಾ ಸೀರೆ ಅಥವಾ ಪ್ಯಾಂಟು ಅಥವಾ ಡ್ರೆಸ್ಗಳಲ್ಲಿ ಯಾವುದನ್ನು ನಾವು ಕಳೆದ 6 ತಿಂಗಳಿನಿಂದ ಮೈ ಮೇಲೆ ಹಾಕಿ ಬಳಸಲಿಲ್ಲವೋ ಅದು ಅಲ್ಲಿರಬಾರದು. ತಕ್ಷಣವೇ ಅದನ್ನು ತೆಗೆದು ಇಲ್ಲದವರೊಂದಿಗೆ ಹಂಚಿಕೊಳ್ಳಬೇಕು. ಕಾರಣ 6 ತಿಂಗಳು ಉಪಯೋಗಿಸದ ಆ ಬಟ್ಟೆ ನಮಗೆ ಬೇಕಾಗಿಲ್ಲ, ಅದರ ಅವಶ್ಯಕತೆ ನನಗಿಲ್ಲ. ಅದು ಅಲ್ಲಿದ್ದರೆ ನುಸಿ ಹಿಡಿದು ನನ್ನ ವಿರುದ್ಧ ಸಾಕ್ಷಿ ಹೇಳಿತು ಮತ್ತು ಇದೇ ಸಾಕ್ಷಿ ನನ್ನ ಸ್ವರ್ಗಲೋಕದ ದಾರಿಯನ್ನು ಮುಚ್ಚಿಬಿಟ್ಟೀತು. ಇವತ್ತಿನ ಚಿಂತನೆಯನ್ನು ಮುಗಿಸುವುದಕ್ಕೆ ಮುಂಚೆ ಸಂತ ಯಾಕೋಬರು ಬರೆದ ಪತ್ರದ 5ನೇ ಅಧ್ಯಾಯದ 1ನೇ ವಚನದಿಂದ ಆಲಿಸೋಣ. ಐಶ್ವರ್ಯವಂತರೇ ಕೇಳಿ, ನಿಮಗೆ ಬರಲಿರುವ ಮಹಾ ಕಷ್ಟಗಳಿಗಾಗಿ ಕಣ್ಣೀರಿಡಿ, ಗೋಳಾಡಿರಿ. ನಿಮ್ಮ ಐಶ್ವರ್ಯ ನಾಶವಾಗಿದೆ, ನಿಮ್ಮ ಬೆಲೆ ಬಾಳುವ ಬಟ್ಟೆಗಳಿಗೆ ನುಸಿ ಹತ್ತಿದೆ, ನಿಮ್ಮ ಬಂಗಾರಕ್ಕೆ ತುಕ್ಕು ಹಿಡಿದಿದೆ. ಆ ತುಕ್ಕೇ ನಿಮ್ಮ ವಿರುದ್ಧ ಸಾಕ್ಷಿಯಾಗಿ ನಿಮ್ಮನ್ನು ಬೆಂಕಿಯಂತೆ ದಹಿಸಿಬಿಡುತ್ತದೆ. ಅಂಥ ಕಾಲಕ್ಕಾಗಿ ನೀವು ಬೆಂಕಿಯನ್ನೇ ಶೇಖರಿಸಿಕೊಂಡಿದ್ದೀರಿ. ಆದುದರಿಂದ ಪ್ರಿಯರೇ, ಭೂಲೋಕದ ಆಸ್ತಿ ನಮ್ಮನ್ನು ಕುರುಡಾಗಿಸದಿರಲಿ. ಹೀಗೆ ಕಣ್ಣು ಕಾಣದೆ ದೇಹವೆಲ್ಲ ಕತ್ತಲೆಮಯವಾಗಿ ಕರಾಳ ಕತ್ತೆಯಲ್ಲಿ ಬೀಳದಂತೆ ಎಚ್ಚರ ವಹಿಸೋಣ. ಏಕೆಂದರೆ ಕಟ್ಟ ಕಡೆಗೆ ನಾವು ಸತ್ತಾಗ ನಾವು ಶೇಖರಿಸಿ ಇಟ್ಟ ಆಸ್ತಿ ಏನಾಗುವುದು? ನಮ್ಮ ಆಸ್ತಿ ನಮ್ಮ ಹೆಣದ ಮುಂದೆ ಕುಂತು ಅಳುವವರ ಪಾಲಾಗುವುದು, ನಮ್ಮ ಅಸ್ಥಿ ಮಾತ್ರ ಮಣ್ಣು ಪಾಲಾಗುವುದು.